ಬಾಯಲ್ಲಿಟ್ಟರೆ ಕರಗುವಷ್ಟು ತುಂಬಾ ಕ್ರಿಸ್ಪಿಯಾಗಿರುವಂತಹ ಸಾಬುದಾನಿ ಹಪ್ಪಳದ ರೆಸಿಪಿಯನ್ನು ನಾನಿವತ್ತು ಮಾಡ್ತಿದ್ದೀನಿ. ಸರಿಯಾದ ಅಳತೆಯಲ್ಲಿ ಅಷ್ಟೇ ಪರ್ಫೆಕ್ಟಾಗಿ ಕೂಡ ನೀವು ಮಾಡಬಹುದು. ಈ ಬೇಸಿಗೆಯಲ್ಲಿ ಈ ರೆಸಿಪಿ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಹಪ್ಪಳವನ್ನು ನಾನು 2 ದಿನ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿದ ನಂತರ ಇವಾಗ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಟ್ರಾನ್ಸ್ಪರೆನ್ಸ್ ಇದೆ, ಕೈ ಎಲ್ಲ ಕಾಣ್ತಿದೆ, ಅಷ್ಟೊಂದು ಚೆನ್ನಾಗಿ ಬರುತ್ತೆ. ಇವಾಗ ಎಣ್ಣೆಯಲ್ಲಿ ಒಂದು ಹಪ್ಪಳವನ್ನು ಕರೆದು ತೋರಿಸ್ತೀನಿ. ನೋಡಿ, ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಹೂವು ಅರಳ್ದಂಗೆ ಅರಳುತ್ತೆ. ನೀವು ಇದೇ ರೀತಿಯಾಗಿ ಈ ಸಾಬುದಾನಿ ಹಪ್ಪಳವನ್ನು ಮಾಡಬೇಕಾ? ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿದೆ. ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ. 100% ನಾನು ಕೊಡ್ತೀನಿ, ಫೇಲ್ ಆಗುವಂಥ ಚಾನ್ಸಸ್ಸೇ ಇಲ್ಲ. ನೀವು ನೋಡಿದ್ರೆಲ್ಲ ಎಷ್ಟಿದ್ದ ಹಪ್ಪಳ ಎಷ್ಟು ದೊಡ್ಡದಾಗಿದೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ. ನೀವು ಇದೇ ಥರನಾಗಿ ಸಾಬುದಾನಿ ಹಪ್ಪಳವನ್ನು ಮಾಡಿ ನೋಡಿ. ಶ್ರೇಯಾಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಸುನೀತಾ. ಇವಾಗ ಹೇಗೆ ಮಾಡೋದು ಅಂತ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ಇವಾಗ ಒಂದು ಬೌಲ್ನಷ್ಟು ನಾನು ಸಾಬುದಾನಿಯನ್ನು ತೆಗೆದುಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಸಾಬುದಾನಿಯನ್ನು ನಾವು ಇಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ. ಯಾವುದೇ ರೀತಿಯಾಗಿ ಸಾಬುದಾನಿಯನ್ನು ನೆನೆಸುವಂಥ ಅವಶ್ಯಕತೆ ಇರುವುದಿಲ್ಲ. ಕೇವಲ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ನೀವು ಹಪ್ಪಳವನ್ನು ರೆಡಿ ಮಾಡ್ಕೋಬೋದು. ನೋಡಿ, ಈ ಥರ ನುಣ್ಣಾಗಿ ಪೌಡ್ರ್ ಥರ ರುಬ್ಬಬೇಕು. ಸ್ವಲ್ಪ ತರಿಯಾಗಿ ಬರುತ್ತೆ. ಈ ಥರನಾಗಿ ಬಂದರೆ ಸಾಕು. ಕೇವಲ ಅರ್ಧ ಗಂಟೆ ನಿಮಗೆ ಟೈಮ್ ಇದ್ದರೆ ಈ ಸಾಬುದಾನಿ ಹಪ್ಪಳವನ್ನು ನೀವು ಮಾಡಿ ಮುಗಿಸ್ಕೋಬೋದು. ಇವಾಗ ಒಂದು ದೊಡ್ಡ ಪಾತ್ರೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಅದೇ ಸೇಮ್ ಬೌಲಲ್ಲಿ ನಾನು 6 ಬೌಲ್ನಷ್ಟು ನೀರನ್ನು ಹಾಕ್ತಿದ್ದೀನಿ. ಯಾವ ಬೌಲಲ್ಲಿ ನೀವು ಸಾಬುದಾನಿಯನ್ನು ತೆಗೆದುಕೊಳ್ತೀರಲ್ಲ, ಅದೇ ಸೇಮ್ ಬೌಲ್ ಅಥವಾ ಗ್ಲಾಸಲ್ಲಿ ನೀವು ನೀರನ್ನು ಹಾಕೋಬೋದು. ನಾನಿಲ್ಲಿ 6 ಬೌಲ್ನಷ್ಟು ನೀರನ್ನು ಹಾಕ್ತಿದ್ದೀನಿ. ಅದೇ ಬೌಲಲ್ಲಿ ಸಾಬುದಾನಿಯನ್ನು ತೆಗೆದುಕೊಂಡಿದ್ದೀನಿ. ಅದೇ ಬೌಲಲ್ಲಿ 6 ಬೌಲ್ನಷ್ಟು ನೀರನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ತಿದ್ದೀನಿ. ಅದೇ ನೀರಿಗೆ ನಾನು ಮಿಕ್ಸಿ ಮಾಡ್ಕೊಂಡಿರುವಂತಹ ಸಾಬುದಾನಿ ಪೌಡ್ರನ್ನು ಇದಕ್ಕೆ ಹಾಕಿ ಯಾವುದೇ ರೀತಿಯಾಗಿ ಗಂಟು ಇರಲಾರ್ದಂಗೆ ನೀವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರೆಲ್ಲ ಕಾದ್ಮೇಲೆ ನೀವು ಸಾಬುದಾನಿ ಪೌಡ್ರನ್ನು ಹಾಕಿದರೆ ಗಂಟಾಗುವಂತಹ ಚಾನ್ಸಸ್ ಇರುತ್ತೆ. ಮೊದಲೇ ನೀವು ತಣ್ಣೀರಲ್ಲಿ ಈ ಥರ ಪೌಡ್ರನ್ನು ಮಿಕ್ಸ್ ಮಾಡಿ ಗ್ಯಾಸಿನ ಮೇಲೆ ಇಟ್ಟರೆ ತಳ ಹಿಡಿಯುವಂಥ ಚಾನ್ಸಸ್ಸೇ ಇರೋದಿಲ್ಲ. ನಾನಿವಾಗ ಗ್ಯಾಸಿನ ಮೇಲೆ ಇಟ್ಟು ಈ ಥರ ಕಲಿಸ್ತಾ ಇದ್ದೀನಿ. ಯಾವುದೇ ರೀತಿಯಾಗಿ ಇದು ತಳ ಹತ್ತೋದಿಲ್ಲ. ಗ್ಯಾಸನ್ನು ಕುದಿಯೋ ತನಕ ಹೈ ಫ್ಲೇಮಲ್ಲಿಟ್ಟು ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ 1 ಟೇಬಲ್ ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ತಿದ್ದೀನಿ. 1 ಬೌಲ್ ಸಾಬುದಾನಿಗೆ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಈ ಥರ ನೀವು ಮಿಕ್ಸ್ ಮಾಡ್ತಾ ಇರಬೇಕು. ಅದು ಥಿಕ್ನೆಸ್ ಆಗಿ ದಪ್ಪ ಆಗುತ್ತಾ ಬರುತ್ತೆ ನೋಡಿ. ಹಾಗೆ ಬೇಸಿಗೆಯಲ್ಲಿ ಮಾಡುವಂತಹ ಎಲ್ಲ ಸಮ್ಮರ್ ರೆಸಿಪಿ, ಸ್ಯಾಂಡಿಗೆ, ಬಳಕಾಯಿ, ಕುಂಬಳಕಾಯಿ ಸ್ಯಾಂಡಿಗೆ ಮತ್ತು ಹಪ್ಪಳ ರೆಸಿಪಿಯನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನೋಡಿ. ಹಾಗೆ ನಮ್ಮ ಚಾನಲನ್ನು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಎಲ್ಲ ರೆಸಿಪಿಗಳನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ಫೆಸ್ಟಿವಲ್ ರೆಸಿಪಿಯನ್ನು ಕೂಡ ಅಪ್ಲೋಡ್ ಮಾಡ್ತಿರ್ತೀನಿ. ಇವಾಗ ನೋಡಿ, ಈ ಥರ ಕುದಿ ಬಂದು ಗಟ್ಟಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆಯನ್ನು ಇದಕ್ಕೆ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಗ್ಯಾಸನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾ ಹೋಗುತ್ತೆ, ಯಾಕಂದರೆ ನಾವು ಚಿಲ್ಲಿ ಫ್ಲೇಕ್ಸನ್ನು ಹಾಕಿರ್ತೀವಲ್ಲ. ನೀವು ಒಂದು ವೇಳೆ ಚಿಲ್ಲಿ ಫ್ಲೇಕ್ಸ್ ಬೇಡವಂದರೆ ಹಸಿಮೆಣ್ಸಿಕಾಯನ್ನು ರುಬ್ಬಿ ನೀವು ಇದಕ್ಕೆ ಸೇರಿಸ್ಕೋಬೋದು. ನೋಡಿ, ಈ ಥರ ಕಲರ್ ಚೇಂಜ್ ಆಗಿದೆ. ಇಷ್ಟೊಂದು ಥಿಕ್ನೆಸ್ ಬಂದರೆ ಸಾಕು. ನೋಡಿ, ಇಷ್ಟೊಂದು ಗಟ್ಟಿಯಾಗಿ ಬಂದಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡ್ತಿದ್ದೀನಿ. ಒಂದು 10 ನಿಮಿಷ ತಣ್ಣಗಾಗಲಿಕ್ಕೆ ಬಿಟ್ಟರೆ ಸಾಕು. ಇವಾಗ ನಾನು ಈ ಹಪ್ಪಳವನ್ನು ಹಾಕಲಿಕ್ಕೆ ಬಿಸಿಲಿಗೆ ಒಂದು ಸೀರೆಯನ್ನು ಹಾಕಿ ಅದರ ಮೇಲೆ ಈ ಥರ ಪ್ಲಾಸ್ಟಿಕ್ ಕವರನ್ನು ಹಾಕಿ ಇವಾಗ ಹಪ್ಪಳವನ್ನು ಹಾಕ್ತಿದ್ದೀನಿ. ನೋಡಿ, ಇಷ್ಟೊಂದು ಥಿಕ್ನೆಸ್ ಆಗಿ ಸ್ವಲ್ಪ ಲೈಟಾಗಿ ಬಿಸಿ ಇದ್ದರೆ ಸಾಕು. ಇಷ್ಟೇ ಮಾಡಿದರೆ ಸಾಕು. ಈ ಥರನಾದ ಸಾರಿನ ಸೌಟನ್ನು ತೆಗೆದುಕೊಂಡು ನೀವು ಈ ಹಪ್ಪಳವನ್ನು ಈಸಿಯಾಗಿ ಹಾಕ್ಬೋದು. ಕೇವಲ ಒಂದು 10 ನಿಮಿಷದಲ್ಲಿ ಮುಗಿದೋಗುತ್ತೆ. ಬಹಳನೇ ಕ್ವಿಕ್ಕಾಗಿ ಮಾಡುವಂತಹ ಹಪ್ಪಳದ ರೆಸಿಪಿ ಇದು. ಒಂದು ಸಲ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಹೇಗಿದೆ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕೇವಲ ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಈ ಥರ ಸಾಬುದಾನಿ ಹಪ್ಪಳವನ್ನು ಮನೆಯಲ್ಲಿ ಮಾಡಿ ನೋಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಪೂರ್ತಿಯಾಗಿ ಹಾಕಿಬಿಟ್ಟು ಈ ಪಾತ್ರೆಯನ್ನು ತೋರಿಸ್ತಿದ್ದೀನಿ. ಯಾವುದೇ ರೀತಿಯಾಗಿ ತಳ ಹಿಡಿದಿಲ್ಲ. ಇವಾಗ ಎಲ್ಲ ಹಪ್ಪಳವನ್ನು ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಈ ಬಿಸಿಲಿನಲ್ಲಿ 2 ದಿನ ನೀವು ಬಿಡಲೇಬೇಕು. ಬಿಟ್ಟರೆ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿಯಾಗಿ 1 ವರ್ಷ ಇಟ್ಟರೂ ಕೆಡೋದಿಲ್ಲ. ನಾನಿಲ್ಲಿ 2 ದಿನ ಆದಮೇಲೆ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿಯಾಗಿ ಎಲ್ಲಿ ಹಸಿ ಉಳಿಯುವುದಿಲ್ಲ.
ಎಲ್ಲ ಫುಲ್ಲಾಗಿ ಒಣಗಿರುತ್ತೆ. ನೋಡಿ ಇವಾಗ ಬಿಡಿಸಿ ತೋರಿಸ್ತಿದ್ದೀನಿ. 2ನೇ ದಿನಕ್ಕೆ ಸಾಯಂಕಾಲ ನಾನು ಬಿಡಿಸಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮ್ಮ ಮನೆಯಲ್ಲಿ ಕೂಡ ಇದೇ ಥರ ಮಾಡ್ತೀರಾ ಅಥವಾ ಬೇರೆ ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ಯಾವುದೇ ರೀತಿಯಾಗಿ ಒಂದು ಹಪ್ಪಳ ಸಹಿತ ಮುರಿದಿಲ್ಲ. ನೀವು 1 kg ಗಟ್ಟಲೆ ಮಾಡಿಕೊಂಡು 1 ವರ್ಷದ ತನಕ ಸ್ಟೋರ್ ಮಾಡಿ ಇಡ್ಬೋದು. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಹಾಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಎಲ್ಲ ರೆಸಿಪಿಗಾಗಿ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಿರಲ್ಲ. ಹಾಗೆ ಐಸ್ ಕ್ರೀಮ್ ರೆಸಿಪಿ, ರೊಟ್ಟಿ ರೆಸಿಪಿ, ಹಾಗೆ ಸಂಡಿಗೆ ರೆಸಿಪಿಯನ್ನು ನಾನು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿ ನೀವು ನೋಡ್ಬೋದು. ಎಣ್ಣೆಯಲ್ಲಿ ಒಂದು ಸಲ ಕರೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ, ಹೂವು ಥರ ಅರಳಿದೆ. ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ವಾಚಿಂಗ್ ಫಾರ್ ಶ್ರೇಯಾಸ್ ಕುಕಿಂಗ್ ಚಾನಲ್. ಥ್ಯಾಂಕ್ ಯು.